ಸುಪ್ರೀಂ ಕೋರ್ಟಿನ ತೀರ್ಮಾನದಂತೆ ರಾಜ್ಯದಲ್ಲಿ ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಎಸ್ಐಟಿ ಫಾರ್ಮೇಷನ್ ಆಗಿರ್ತಕ್ಕಂಥ ಸರಿ ಅಷ್ಟೇ. ಆದರೆ ಎಸ್ಐಟಿ ಅವರು ಈಗಾಗಲೇ ಏನು ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅದು ಕ್ರಮಬದ್ಧವಾಗಿಲ್ಲ ಅಂತೇಳಿ ನನ್ನ ಒತ್ತಾಸೆ. ಈಗ ನಾನೇನು ಒತ್ತಾಸೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದ್ರೆ, ಸರ್ಕಾರದ ಆದೇಶದಂತೆ ಅಂಡರ್ ಸೆಕ್ಷನ್ 4 ಅಲ್ಲಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಏನು ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಗುರುತಿಸ್ತಕ್ಕಂಥದ್ದು, ಆ ಒಬ್ಬ ಫಲಾನುಭವಿ ಆ ಭೂಮಿಯಲ್ಲಿ ಇದ್ದಾನ, ಯಾವ ಪ್ರಮಾಣದಲ್ಲಿ ಇದ್ದಾನೆ, ಏನು ಅಭಿವೃದ್ಧಿ ಪಡಿಸಿದ್ದಾನೆ ಅಂತಕ್ಕಂಥದ್ದು GPS ಮೂಲಕ ಟೆಕ್ನಿಕಲಿ ದೃಢೀಕರಿಸತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾನೆ, ಆ ರೀತಿ ಮಾಡೋದ್ರ ಮೂಲಕ ಮಾತ್ರ ನಿಜವಾಗಿ ಆ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಇದೇ SIT ಕಮಿಟಿ ಈಗ ಮಾಡ್ತಾ ಇರ್ತಕ್ಕಂಥ ರೀತಿ ನೀತಿ ಖಂಡಿತ ಸರಿ ಇಲ್ಲ. ಕೇವಲ ಕಚೇರಿಯಲ್ಲಿ ಕುಳಿತು ಮಾಡ್ತಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದನ್ನ ಮೊದಲು ರದ್ದುಪಡಿಸಬೇಕು. ಏನು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ರೀತಿ ನೀತಿನಲ್ಲಿ ಸರ್ಕಾರಿ ಆದೇಶದ ಪ್ರಕಾರನೇ ಸರ್ವೆ ನಡೀತಾ ಇರ್ತಕ್ಕಂಥದ್ದನ್ನೇ ಮಾಡಬೇಕು ಅಂತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಂತೂ SIT ಏನೇನು ಕೆಲಸ ಮಾಡ್ತಾ ಇಲ್ಲ. ಇಷ್ಟು ದಿವಸದ ಅವಧಿಯಲ್ಲಿ 8 ತಿಂಗಳಲ್ಲಿ ಕೇವಲ 2 ಮೀಟಿಂಗ್ಗಳನ್ನು ಮಾಡೋದ್ರ ಮೂಲಕ ಬಹುಶಃ ಸರಿಯಾದಂತ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂಥದ್ದು ಮಾಡಿಲ್ಲ. ಸೆಕ್ಷನ್ 4ಗೆ ಅಪ್ಲೈ ಮಾಡಿ ಕೆಲಸ ಮಾಡ್ಲಿಕ್ಕೆ ಆ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ಸ್ ಕೂಡ ಇಲ್ದೇನೆ ಇದ್ರು, ಬಹಳ ಆರಾಮಾಗಿದ್ರು. ನಮ್ಮ ಹೋರಾಟದಲ್ಲಿ ಕನಿಷ್ಠ ಅವರ ಮರು ನೇಮಕಾತಿ ಮಾಡಿಸ್ಕೊಂಡು ಈಗ ಬಂದಿದ್ದೀವಿ. ಅವರ ರೀತಿಯಲ್ಲಿ ಕೆಲಸ ಆಗಲೇಬೇಕು. ನಾವಂತೂ ಖಂಡಿತವಾಗಿ ವಿರೋಧ ಮಾಡ್ತೀವಿ. ಇದನ್ನ ಬದಲಾವಣೆ ತರಲೇಬೇಕು ಅಂತ ಹೇಳಿ ಈ ಸರ್ಕಾರಕ್ಕೆ, ಅರಣ್ಯ ಸಚಿವರಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಉಸ್ತುವಾರಿ ಸಚಿವರು ಏನ್ ಬರ್ತಾರೋ ಅವರು ಕೂಡಲೇ ಗಮನ ಹರಿಸತಕ್ಕಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಇದು ಕೇವಲ ಬೇಲೂರು ಕ್ಷೇತ್ರದ ಪ್ರದೇಶ ಅಲ್ಲ, ಇಡೀ ಜಿಲ್ಲೆಯ ಪ್ರದೇಶ, ಎಲ್ಲರ ಬದುಕಿನ ಪ್ರಶ್ನೆ. ರೈತರ ಜೀವನ ಅದರ ಮೇಲೆ ಅವಲಂಬಿಸಿದ್ದಾರೆ. ಬಹಳ ಜನ ಬಡವರಿದ್ದಾರೆ. ಅವರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಒತ್ತಾಸೆಯನ್ನ ನಾನು ಮಾಡ್ತಾ ಇದ್ದೇನೆ. ಈಗ ಪಕ್ಷಾತೀತವಾಗಿ ಸರ್ಕಾರಗಳು ಜನಪರ, ದೀನದಲಿತರ ಪರ, ರೈತರ ಪರ ಅಂತಾರೆ. ಈಗೇನಾಗಿದೆ ಮೇಲ್ನೋಟಕ್ಕೆ? ಅದು ನಿರಂತರ ಘೋಷಣೆಗಳು. ಯಾರು ಯಾರ ಪರ ಯಾರ ವಿರೋಧ ಇದ್ದಾರೆ ಅಂತ ಇಲ್ಲ. ಆ ಕಾಲಕ್ಕೆ ತಕ್ಕಂತೆ ಹೇಳ್ಕೊತಾರೆ, ಚುನಾವಣೆಯಲ್ಲಿ ಗೆಲ್ತಾರೆ, ಬರ್ತಾರೆ, ಆಮೇಲೆ ಅದನ್ನೇ ಮಾಡ್ತಾವ್ರೆ. ನಾನು ಆಗ್ಲೇ 2 ನಿದರ್ಶನ ಕೊಟ್ಟೆ. 3 ಎಕರೆ ಮೇಲೆ ಕಡಿಮೆ ಇರ್ತಕ್ಕಂಥ ಜಮೀನು ಒತ್ತುವರಿದಾರರನ್ನ ಎವಿಕ್ಷನ್ ಮಾಡಿಸಬಾರದು ಅಂತ ಇದ್ರೂ ಕೂಡ ಒತ್ತುವರಿಯನ್ನ ಮಾಡಿಸ್ತಕ್ಕಂಥ ಇದರಲ್ಲಿ ಈ ಒಂದು ವಿಚಾರದಲ್ಲಿ ನಾನು ಸರ್ಕಾರದ ಈಗ ಈ ರೈತರ ಪರ ಇದೆ ಅಂತ ನಂಗೆ ಅನಿಸಿಲ್ಲ.